ಇಂಡಿಯಾ ಫಸ್ಟ್ಗೆ ಮತ್ತೆ ಸ್ವಾಗತ. ಈಗ ಈ ಕ್ಷಣದ ಹೆಡ್ಲೈನ್ಸ್. ತಾರಕಕ್ಕೇರಿದ ಹನುಮನ ಕಿಚ್ಚು. ಎಚ್ಡಿಕೆ ಕಾಂಗ್ರೆಸ್ ನಾಯಕರ ನಡುವೆ ಟಾಕ್ ವಾರ್. ಯಾವುದೇ ಷರತ್ತು ನೀಡಿರಲಿಲ್ಲ ಎಂದ ಕೆರಗೋಡು ಗ್ರಾಮ ಪಂಚಾಯತ್ ಸದಸ್ಯ. ವಿವಾದ ತೀವ್ರ ಸ್ವರೂಪ ಪಡೆದ ಬೆನ್ನಲ್ಲೇ ಧ್ವಜ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದ ನಡಾವಳಿ ಬುಕ್ ನಾಪತ್ತೆ. ಇಡಿ ಜೊತೆ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಕಣ್ಣ ಮುಚ್ಚಾಲೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಬಂಧನದ ಭೀತಿ ಹಿನ್ನೆಲೆ ನಾಪತ್ತೆ. ಇಡಿ ಮುಂದೆ ಹಾಜರಾಗಲು ಡೆಡ್ಲೈನ್. ಸಿಎಂ ಸೊರೇನ್ ಸುಳಿವು ಕೊಟ್ಟವರಿಗೆ ಬಹುಮಾನದ ಘೋಷಣೆ. ಬಿಹಾರದಲ್ಲಿ ನಿತೀಶ್ ಕೊಟ್ಟಿದ್ದ ಪೆಟ್ಟಿನ ಬೆನ್ನಲ್ಲೇ ತೇಜಸ್ವಿ ಯಾದವ್ಗೆ ಸಂಕಷ್ಟ. ದುಬಾರಿ ಭೂಮಿಯನ್ನ ಅಲ್ಪ ಮೊತ್ತಕ್ಕೆ ಬರೆಸಿಕೊಂಡ ಆರೋಪ. ಇಡಿ ಅಧಿಕಾರಿಗಳಿಂದ ತೇಜಸ್ವಿ ಯಾದವ್ ವಿಚಾರಣೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ತೆರಳಿದ್ದಕ್ಕೆ ಇಮಾಂ ವಿರುದ್ಧ ಫತ್ವಾ. ನಿಂದನೆ, ಜೀವ ಬೆದರಿಕೆ ಜೊತೆ ರಾಜೀನಾಮೆಗೆ ಆಗ್ರಹ. ನನ್ನನ್ನ ದ್ವೇಷಿಸೋರು ಪಾಕಿಸ್ತಾನಕ್ಕೆ ಹೋಗಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ಕ್ಷಮೆ ಕೇಳಲ್ಲ ಅಂತ ಇಮಾಂ ಸವಾಲು. ಭಾರತೀಯ ನೌಕಾಪಡೆಯಿಂದ ಮತ್ತೊಂದು ಕಾರ್ಯಾಚರಣೆ ಯಶಸ್ವಿ. ಐಎನ್ಎಸ್ ಸುಮಿತ್ರಾ ಮೂಲಕ ಸೊಮಾಲಿಯಾ ಕಡಲ್ಗಳ್ಳರಿಂದ 19 ಪಾಕಿಸ್ತಾನಿಯರ ರಕ್ಷಣೆ. ಅರೇಬಿಯನ್ ಸಮುದ್ರದಲ್ಲಿ ಭದ್ರತೆ ಹೆಚ್ಚಿಸಿ ವ್ಯಾಪಾರಿ ಹಡಗುಗಳ ಮೇಲೆ ಹೆಚ್ಚಿನ ನಿಗಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.